ಈ ಗಾಡಿ ಏನು ಆಗೋದು ಮಚ್ಚ ಗಾಡಿ ಏನು ಆಗೋದು ಇದು ಅಲ್ಲೋ ಏನಾಗ್ತೈತೆ ರೋಡಾಗ ಈ ಗಾಡಿ मैं आता हूँ ऑयल डाउन करके ಮೂನೇ ಆಗಲ್ಲ ಕರ 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 ಅಂತ ಅಲ್ಲೇ ನಿಲ್ತದೆ ಗಾಡಿ ಮೂನೇ ಆಗಲ್ಲ ಯಾವಾಗ ಹಂಗೆ ಆಗ್ತದ ನಿನ್ನೆಯಿಂದನೇ ಜಾಸ್ತಿ ಇನ್ನಪ್ಪ ಇವಾಗ ಮೂವ್ ಮಾಡಿದ್ರೆ ಹಂಗೆ ಆಗಲ್ಲ ನಾರ್ಮಲ್ ಆಗಿರ್ತದೆ ತಿರ್ಗಾ ಓಡ್ತಾ ಇರ್ತದೆ ಈಗ ಅದೇ ಓದ್ತದೆ ತಿರ್ಗಾ ಗ್ರಿಪೇನ ಕೊಡಕ್ಕೆ ಹೋದ್ರೆ ತಿರ್ಗಾ ಕರ ಕರ ಅಂತ ಅಲ್ಲೇ ನಿಂತ್ಕೊಂಡೆ ಗಾಡಿ ಮೋಷನ್ ಮೂವ್ ಇರಲ್ಲ ಗಾಡಿ ಎತ್ತ ಗಾಡಿ ये बड़ा स्टैंड है ಬಿಡು 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 ನೋಡ್ಲಿ ಮಾಡ ಗಾಡಿ ಕಪ್ಪಾಗ ಸ್ಟಾರು ಕರೆಕ್ಟಾಗಿ ಐತೆ ಹಾಂ ಕಪ್ ತಿರುಗ್ತೈತೋ ಸ್ಟಾರ್ ಕರೆಕ್ಟಾಗಿ ಐತೆ ಕಪ್ ಏಟ್ ಬಿದ್ದಿಲ್ಲ ಏನು ಆಗಿಲ್ಲಪ್ಪ ಹಾಂ ಇಲ್ಲಿ ನೋಡ್ಕೊಳ್ರಿ ಸ್ಟಾರೂ ಕರೆಕ್ಟಾಗಿದ್ದಾವೆ ಬಿಚ್ಚಿ ಕೂಡ ನೋಡಿಸ್ಬಿಡ್ತೀನಿ ಹಾಂ ಕಪ್ಪು ಯಾವುದೂ ಏಟ್ ಬಿದ್ದಿಲ್ಲ ಸ್ಟಾರ್ಗಳು ಹೊಡೆದೋಗಿಲ್ಲ ಯಾವುದೂ ಹೊಡೆದೋಗಿಲ್ಲ ತಿರ್ಗಾ ಕಪ್ಪು ತಿರುಗ್ತದೆ ಕೆಲವು ಟೈಮ್ ಯಾವ್ದನ್ನು ಕಟ್ಟಿಂಗ್ ಮಾಡಿದಾಗ ಆ ಥರ ಈ ಥರ ಈ ಸಮಸ್ಯೆ ಇಲ್ಲಿ ಸಮಸ್ಯೆ ಇದು ಹಾಂ ಇದು ಹೇಳಿ ಚಕ್ರ ಆಚೆ ಆ ಕಡೆ ಈ ಕಡೆ ಹೇಳ್ಕೊ ಹಾಂ ಹಿಂಗೆ ಹೇಳಿ ಬಿಡು ಒಳಗಡೆ ತಳ್ಳು ಆಚೆ ತಳ್ಳಿ ತಳ್ಳು ಒಳಗಡೆ ತಳ್ಳು ಹೇಳಿ ಬಿಡು ಕಪ್ಪು ಲೂಸ್ ಇಲ್ಲ ಬೇರಿಂಗ್ ಏನೋ ಶೇಕಿದಂಗೆ ಹೇಳಿ ಆಚೆ ಬಿಡು ಬಿಡ್ಬೇಡ ಆಕ್ಸಲ್ಲು ಏನಾಗ್ತೈತೆ ಅಂದರೆ ಕಪ್ಪಿಂದ ಆಚೆ ಬಂದ್ಬಿಡ್ತಾಯಿದೆ ನೋಡ್ಕೊಳ್ರಿ ಪ್ಲೇ ಎಷ್ಟು ಆಚೆ ಬರ್ತೈತಂದರೆ ವಿಡಿಯೋ ಕಟ್ ಮಾಡಲ್ಲ ಹಂಗೆ ಸ್ವಲ್ಪ ವೇಸ್ಟ್ ಕಿತ್ಕೊಳ್ಳೋ ನೋಡಿ ಪ್ರತಿಯೊಬ್ಬರು ಕನ್ಫ್ಯೂಸ್ ಆಗಿಬಿಡ್ತಾರೆ ಇದ್ರದ್ದು ಹಾಂ ಇಷ್ಟು ಪ್ಲೇಸಾ ಸ್ಟಾರ್ಗಳು ಆಚೆ ಬಂದುಬಿಡ್ತವೆ ಮತ್ತೆ ಅವ್ನು ನಿಲ್ಸಾಕ ಪಟ್ ನನ್ನ ತಿರ್ಗಾ ಒಳಗಡೆ ಹೋಗ್ಬಿಟ್ಟು ತಿರ್ಗಾ ಗಾಡಿ ಓಡ್ತಾ ಇರ್ತದೆ ಆಗ ಸ್ವಲ್ಪ ಪ್ರಾಬ್ಲಮಾ ಏನು ಪ್ರಾಬ್ಲಮ್ ಆಗೈತೆ ಇದ್ರಾಗ ಬೆಡ್ಡಿಂಗ್ಗಳು ಕರೆಕ್ಟ್ ಆಗಿದ್ದಾವೆ ಎಲ್ಲ ಕರೆಕ್ಟ್ ಆಗೈತೆ ಹಚ್ಚಿ ನೋಡೋಣ ಏನಾಗೈತೋ ಆಕ್ಸಲ್ ಬಿದ್ದರೆ ಗೊತ್ತಾಗುತ್ತೆ ಏನಾದರೂ ಶಾರ್ಟ್ ಆಗಿಬಿಟ್ಟಿದೆ ಆಕ್ಸಲ್ಲು ಏನು ಸಮಾಚಾರ ನೋಡು ಗಾಡಿ ರೈಟ್ ಯಾವಾಗ ಎಲ್ಲನ ಅವ್ನು ತಿರ್ದಾಗ ಜೋರಾಗಿ ಗ್ರಿಪ್ ಕೊಟ್ಟಾಗ ಕಿತ್ಕೊಂಬಿಡುತ್ತೆ ಆಚೆಗೆ ಸ್ಟಾರ್ಗಳು ಯಾವುದೇ ರೀತಿ ಏನೂ ಆಗಿಲ್ಲ ಇದರಲ್ಲಿ ಡ್ಯಾಮೇಜು ಬರೀ ಬಂದಿದೆ ಏನಾದರೂ ಇದು ಬಾರ್ ಏನಾನ ಆಚೆ ಹೋಗ್ಬಿಟ್ಟಿತ್ತಾ ಏನೂ ಇಲ್ಲ ಇದು ಅಡ್ಡಿ ಆಕ್ಸಲ್ಲು ಈ ಇವ್ರದ್ದು ಗಾಡಿ ನಂಗ್ಲೀಸ್ ಅಲ್ಲೇನೋ ಇದು ಗಾಡಿ ಆಗಿದೆ ಇದು ಆಕ್ಸಲ್ ಸ್ಟಾರ್ಗಳು ನೋಡ್ಕೊಬೋದು ಯಾವುದೇ ರೀತಿ ಸ್ಟಾರ್ ಡ್ಯಾಮೇಜ್ ಇಲ್ಲ ಕಪ್ಪುಗಳು ಯಾವುದೇ ರೀತಿ ಡ್ಯಾಮೇಜ್ ಇಲ್ಲ ಅದರ ಕಡೆ ಫೋನ್ ನೋಡ್ಸೋದೇ ಬೇಡ ಇದು ಅಡ್ಡಿ ಆಕ್ಸಲ್ಲ ಇದು ಹಾಕಿ 6 ತಿಂಗಳಾಯ್ತೇನೋ 6 ತಿಂಗಳಾಯ್ತು ಇದು ಹಾಕಿ 6 ತಿಂಗಳು ಆವಾಗ ಇಂಜನ್ ಮಾಡಿದಾಗೂ ನೀನು ಹೇಳ್ತಾನೆ ಇದಲ್ಲ ಮೊನ್ನೆ ಒಂದೊಂದು ಕಿತ ಹಂಗಾಗೋತದೆ ಮೂನೇ ಆಗಲ್ಲ ಅಂತ ನಾನು ಕ್ಲಚೆಲ್ಲ ಬಿಚ್ಚಿ ಡಿಫ್ರೆನ್ಸಲ್ಲೆಲ್ಲ ಬಿಚ್ಚಿ ಏನೇನು ರಾವಳಿ ಹಾಕ್ಬಿಡ್ತಿದ್ರಗ ಹಾಂ ಸಿಕ್ಕಿಲ್ಲ
ಮತ್ತೆ ಓಡಿಸು. ಇಲ್ಲಿ ನಾನು ಓಡಿಸಿದ್ರೆ ಏನಾಗಲ್ಲಲ್ಲ ಬೇಜಾರ, ಅದೇ. ಇದು ತೊಂದರೆ. ಇನ್ನೇನು ಸುಳ್ಳು ಹೇಳ್ತಾನೇನೋ ಅಂದ್ಕೊಂಡೆ ನಾನು, ನಿಜಾನೇ ಇದು ಸೀನು. ಇದು ಹಿಡ್ಕೊ ಆಕ್ಸಲು, ಹಂಗೆ ಹಿಡ್ಕೊ. ಇದು ಹೊಸ ಆಕ್ಸಲು. ಇದ್ರಿಗೆ ವ್ಯತ್ಯಾಸ ನೋಡ್ಕೊಳ್ರಿ ಎಷ್ಟೈತೆ. ಯಾವನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ನೋ ಈ ಆಕ್ಸಲ್ನ ಅರ್ಥ ಆಗ್ತಾ ಇಲ್ಲ. ಡಬಲ್ ಡುಮ್ದ ಇದು ಆಕ್ಸಲು, ಡಬಲ್ ಡುಮ್ದಲ್ಲ ಇದು. ಇಷ್ಟುದ್ದ ಬರಲ್ಲ ಡಬಲ್ ಡುಮ್ದು. ಎಲ್ಲಿ ಬರುತ್ತೆ? ಇಷ್ಟುದ್ದ ಅಂತೂ ಬರಲ್ಲ ಡಬಲ್ ಡುಮ್ದು. ಇಷ್ಟುದ್ದ ಬರ್ತದೆ. ಎತ್ಕೊಂಬರ್ತೀನಿ ಒಂದು ಆಕ್ಸಲ್ ನೋಡೋಣ ಡಬಲ್ ಡುಮ್ದು. ಇದು ಡಬಲ್ ಡುಮ್ ಆಕ್ಸಲು. ಹಾಂ, ಇದೆಲ್ಲೈತೆ ಕರೆಕ್ಟ್ ಆಗೈತೆ. ಇದೆಲ್ಲೈತೆ ನೋಡ್ರಿ, ಇದು ಪ್ರಾಬ್ಲಮ್ ಗಾಡಿನಲ್ಲಿ. ಇದು ಯಾವುದೋ ಒಂದು ತಿಳ್ಕೊ ಈ ಥರ ಫಾಲ್ಟು. ಇದು ಏನಾಗೋದಂದರೆ ಹಿಂಗೆ ಉದ್ದ ಆದರೆ ಆಕ್ಸಲ್ ಉದುರೋಗ್ಬಿಡ್ತದ. ಶಾರ್ಟ್ ಹಾಕ್ಬಿಟ್ರೆ ಇದು ಉದುರ್ತಾ ಇಲ್ಲಲ್ಲ, ಉದುರ್ತಾ ಇಲ್ಲ ಇದು. ಅಲ್ಲೇ ತಿರ್ಗಾ ಹೋಗಿ ಅಲ್ಲೇ ಸೇರ್ಕೊಂಡ್ಬಿಡ್ತದೆ ತಿರ್ಗಾ ಅದು ಅಲ್ಲ. ಅವ ಡಾಲೆಲ್ಲ ಬರೋನ್ ಗೀತ ಹಾಕಿದ್ರಲ್ಲ ನಾವು. ಮೊನ್ನೆ ಹಾಕಿಲ್ಲ. ಯಾರು ಫಿಟ್ ಮಾಡಿದ್ದು? ನಾನು, ನಮ್ಮ ಹುಡುಗನು ಬೈ ಮಿಸ್ಟೇಕ್ ಅಲ್ಲಾಗ್ಬಿಟ್ಟಿರೋದು. ನಾನು ಫಿಟ್ ಮಾಡಿದರೆ ಗೊತ್ತಾಗ್ಬಿಡೋದು. ಹುಡುಗರಿಗೂ ಅರ್ಥ ಆಗಿಲ್ಲ. ಫಸ್ಟ್ ಫಿಟ್ ಮಾಡಿದವ್ರಿಗೂ ಅರ್ಥ ಆಗಿಲ್ಲ ಅಂದಮೇಲೆ ನಮ್ಮ ಹುಡುಗರಿಗೆ ಅರ್ಥ ಆಗ್ತದೆ ಪಾಪ. ಹುಡುಗಂದು ಬಿಡ, ಫಸ್ಟ್ ಹೊಸ ತಕ್ಕಂದು ಹಾಕದ್ನಲ್ಲ ಅವನ್ನ ಇದಾಗಿಲ್ಲ, ಗೊತ್ತಾಗಲ್ಲ. ಅದು ಹಾಕ್ಬಿಟ್ಟಿರ್ತಾರೆ ಅರ್ಜೆಂಟಾಗಿ. ಇವಾಗ ಈ ರಾಮಾಯಣ ತುಂಬ ರಾಮಾಯಣ ಇದು. ಹಾಕೋಣ, ಇದು ಸರೋಗುತ್ತೆ ಇವಾಗ. ಸ್ಟಾರ್ಗಳು ಹಾಕಿ ಗ್ರೀಸ್ ಹಾಕಿ ಫಿಟ್ ಮಾಡೋಣ. ಈ ಥರ ತೊಂದರೆಗಳು ಒಂದು 20 ವರ್ಷ ಆಯ್ತಾನಪ್ಪ ಈ ತೊಂದರೆ ನೋಡಿ ನಾನು. ಹೂನಾ, ಆವಾಗಲೂ ಎಲ್ಲೆಲ್ಲಿ ಹೋಗಿದ್ದು ಗೊತ್ತಾ ಗಾಡಿ ಅದು? ಲಾಸ್ಟಿಗೆ ಬಂದ 2 ಸ್ಟಕ್ ಗಾಡಿ ಅದು. ಆಕ್ಸಲ್ ಆ ಕಡೆ ಅಂದರೆ ಆ ಕಡೆ ಉದುರು ಬಿಡೋದು ಅದು. ಯಾವ ಕಡೆನ ತಿರ್ಸಿದ್ರೆ ಯಾರ್ದು? ನಮ್ಮ ಬಂಟಲ್ ಗಾಡಿ. ಆಮೇಲೆ ಯಾವುದೋ ಒಂದು ಇಂಚು ಉದ್ದದು ಆಕ್ಸಲ್ ತರಿಸಿ, ಆ ಹೆಸರು ಜ್ಞಾಪಕ ಆಯ್ತು ನೋಡ್ಕೊಂಡು ನನಗೆ ಇವಾಗ್ಲೂ. ಗರುಡ ಅಂತ ಆಕ್ಸಲ್ ಬರೋದು, ಒಂಚೂರು ಉದ್ದದ್ದು ಬರೋದು ಅದು. ಉದ್ದದ್ದು ಬಂದಾಗ ಅದು ಹಾಕಿದ್ಮೇಲೆ ನಿಂತೋಯ್ತು ಆ ಫಾಲ್ಟು. ಬಾರು, ಚೈನ್ ಪ್ಯಾಕೆಟ್ ಏನೇನು ಮಾಡಿಬಿಟ್ರು ಅದ್ರಾಗ. ಲಾಸ್ಟ್ಗೆ ಅದು ಏನಕ್ಕೆ ಹಂಗೆ ಆಗ್ತೈತೆ ಅಂದರೆ ಇಳಿಯೋಕ್ಕಾಗಿಲ್ಲ. ಲಾಸ್ಟ್ಗೆ ಆಕ್ಸಲ್ಲೇ ಉದ್ದಗಿರೋದು, 1 ಇಂಚ್ ಉದ್ದ ಬರೋದು, ಮುಕ್ಕಾಲು ಇಂಚ್ ಅಷ್ಟು. ಆಮೇಲೆ ಆ ಉದ್ದ ಆಕ್ಸಲ್ ಒಂದು 3/4 ಇಂಚ್ ಉದ್ದ ಬರೋದು ಅದು. ಅದು ಹಾಕಿದ್ಮೇಲೆ ಟೈಟಾಗಿ ಕರೆಕ್ಟಾಗಿ ಕುತ್ಕೊಂಬಿಟ್ಟು. ಇದು ತೊಂದರೆಗಳು. ಈ ಮ್ಯಾನುಫ್ಯಾಕ್ಚರೇ ಏನೋ ತೊಂದರೆ ಅದು ನೋಡ್ಕೊನಿಲ್ಲ. ಇಲ್ಲಿ ನಮ್ಮ ಹುಡುಗರು ಫಿಟ್ ಮಾಡೋರು ನೋಡ್ಕೊನಿಲ್ಲ. ನಾನೇನೋ ತಗಲಿಸಿದ್ರೆ ಗೊತ್ತಾಗ್ಬಿಟ್ಟಿರೋದು ಯಾಕೆ ಇಷ್ಟು ಪ್ಲೇ ಐತೆ ಅಂದ್ಬಿಟ್ಟು. ಹೋಗುತ್ತೆ ಇವಾಗ ಗಾಡಿ. ಈ ಫಾಲ್ಟಿಗೆ ತಲೆನೋವು. ಏನಾಯಿತು ಒಂದು ದೂರ ಪ್ರಶ್ನೆ ಅಲ್ಲ. ನಿಲ್ಸಿದ ಮೇಲೆ ತಿರ್ಗಾ ಮೂವ್ ಆಗ್ಬಿಡ್ತದಲ್ಲ, ಎಲ್ಲಂತ ಹಿಡ್ಕೊತಿಲ್ಲ ಫಾಲ್ಟ್ನ. ನಾನು ಓಡಿಸ್ರೆ ಏನಾಗಲ್ಲ, ಲೈನ್ ಮೇಲೆ ಹೋದರೆ ಹಂಗೆ ಆಗ್ತೈತೆ. ಈ ಥರ ಎಲ್ಲ ಸ್ವಲ್ಪ ನೋಡಿ ಹಾಕ್ಕೊಬೇಕು. ಈ ಥರ ಎಲ್ಲ ತುಂಬ ರಿಕ್ಸ್ ಪ್ರಾಬ್ಲಮ್ಗಳು. ಓಕೆ, ನೋಡೋಣ ಫಿಟ್ ಮಾಡಿ. ಇವಾಗ ಆಕ್ಸಲ್ ಹಾಕೈತಿದ್ದು ಶೇಕ್ ಇಲ್ಲ. ಹಾಂ, ಲೈಟಾಗಿ ಪ್ಲೇ ಇರಬೇಕು. ಆವಾಗಲೇ ದಪ್ಪ ಜಾಸ್ತಿ ಟೈಟ್ ಮಾಡಿಬಿಟ್ಟು ಆಕ್ಸಲ್ಗಳೇ ಅಲ್ಲಾಡ್ದಂಗೆ ಹಾಕ್ಬಿಟ್ರೆ ಡಾಲೆಲ್ಲ ಬರೋ ಗಾಡಿ ಓಡಲ್ಲ. ವೈಬ್ರೇಷನ್ ಬಂದುಬಿಡ್ತದೆ. ಅವ್ರು 3 ಜನ ಕುತ್ಕೊಂಡ್ಬಿಟ್ರೆ ಇಲ್ದಿದ್ದು ರಾವಡಿ ಆಗಿಬಿಡ್ತದೆ ಅದು. ಗಾಡಿ ಪಿಕಪ್ ಸಿಕ್ಕಲ್ಲ, ಹೆಂಗೋ ಇರ್ತದೆ. ಫ್ರೀ ಇರಬೇಕು ಆಕ್ಸಲು. ಅಂದರೆ ಅಷ್ಟೊಂದು ಫ್ರೀ ಇರಬೇಡದಪ್ಪ. ಎಷ್ಟು 1 ಇಂಚು ಮೇಲೆ ಗೆಸ್ ಮಾಡ್ಬೋದು ನೀವು, ಅಷ್ಟು ಶಾರ್ಟ್ ಇದೆ ಆಕ್ಸಲ್. ಇದು ಏನು ಮ್ಯಾನುಫ್ಯಾಕ್ಚರ್ ಪ್ರಾಬ್ಲಮ ಯಾವ್ದಾನ? ಈ ಕಂಪನಿ ಡುಬಾಕೋರ್ ಕಂಪನಿ ಪ್ರಾಬ್ಲಮ? ಯಾವ ಕಂಪನಿ ಅಂತ ಹೇಳೋದು? ಅದು ಉದುರೋಗ್ಬಿಟ್ರೆ ಗೊತ್ತಾಗ್ಬಿಡ್ತದೆ ಅದೇ ಫಾಲ್ಟು ಅಂತ. ಉದುರೋಗ್ಬಿಡ್ತವೆ. ಸುಮಾರು ಕೇಸಲ್ಲಿ ಉದುರೋಗಿರೋದೇ ಕೇಸ್ ಇದು. ಇದರಲ್ಲಿ ಏನಾಗುತ್ತೆ ಅಂದರೆ ಅದು ಆಚೆ ಬಂದು ಗರ್ರ ಅಂದಿದ ತಕ್ಷಣ ನಾವು ನಿಲ್ಸಿದ ತಕ್ಷಣ ಮತ್ತೆ ಹೋಗ್ಬಿಟ್ಟು ಕಪ್ಪಲ್ಲಿ ಕುತ್ಕೊಂಡ್ಬಿಡೋದು. ಆಕ್ಸಲ್ ಮತ್ತೆ ಮೂವ್ ಆಗಿಬಿಡ್ತದೆ. ಇದು ತೊಂದರೆ. ಇವಾಗ 100% ಓಕೆ. ಇವಾಗಂತೂ ಏನೋ ಗರ್ರ ಬುರ್ರ ಅನ್ನಲ್ಲ ಅದು.
ಥರ ಸಮಸ್ಯೆಗಳು ಗಾಡಿಗಳಲ್ಲಿ. ಏನು ಮಾಡೋದು? ಓ ಇಳಿಸಪ್ಪ ಗಾಡಿ, ಹೋಗ್ಬಾ ಹೋಗು. ಇನ್ನೇನು ಮಾಡ್ತೀಯ ಅದ್ರಕ್ಕ? ಹಾಂ, ಲೈಟ್ಗಳು ಬ್ರೇಕ್ ಲೈಟ್ ಡೈರೆಕ್ಟ್ ಆಗಿರ್ತದೆ ನೋಡೋ. ಹಿಂದೆ ಕಡೆ ಯಾವ ವೈರ್ಗಳು ಬರ್ತಾ ಇರಲಿಲ್ಲ. ಬೇಗ ಅನ್ಮಾಡು. ನೀನೇನು ಮಾಡ್ದು? ಅದು 2 ವೈರ್ಕ ಬೇರೆ ವೈರ್ ಕೊಟ್ಟು ಇದು ಮಾಡ್ತಿದ್ದೆ. ಏನು ಮಾಡಿಸ್ದೆ? ಅರಿಟ ಹತ್ರ ಎಕ್ಸ್ಟ್ರಾ ವೈರು. ಇವಾಗ ನೋಡಿ ಅಂಟೈತಲ್ಲಿ. ಹಾಂ, ಅಂಟವೆ ಅಂಟವ. ಹಾಂ. ಏನು ಎಕ್ಸ್ಟ್ರಾ ವೈರ್ ಎಲ್ಲಿಂದ ಹೇಳಿದೆ? ನೋಡಿ ಈಗ ಇಲ್ಲ ಐತೆ ನೋಡ, ಆ ವೈರು ಇಲ್ಲ ಹಾಕಿದ್ರು ಎಲ್ಲ. ಈ ವೈರಾ? ಏನಂತಿದು? ಅದೇ ಹಿಂದೆ ಕಡೆ ಯಾವ ಲೈಟ್ಗಳು ಬರ್ತಾ ಇರಲಿಲ್ಲ, ಇಂಡಿಕೇಟರ್ಗಳು ಬರ್ತಾ ಇರಲಿಲ್ಲ, ಯಾವುದು ಬರ್ತಾ ಇರಲಿಲ್ಲ. ಹಾಂ, ಅದು ಬಿಟ್ಟು ಅದೇ ಡೈರೆಕ್ಟ್ ಹಾಕವ್ರ ಇಲ್ಲಿಂದ ಅಷ್ಟೇ. ಎಲ್ಲಿಂದ ಅಂದರೆ ಅಲ್ಲಿಂದ ಎಳೆದ್ಬಿಟ್ರೆ ಓಡ್ತದೇನೋ. ಎಲ್ಲಿ ಕೊಟ್ಟವ್ರ ಅದು? ಎಲ್ಲಿ ಕೊಟ್ಟವ್ರ ವೈರ್ ಅದು? ಆ ವೈರ್ ಅಲ್ಲಿ ಕೆಳಗಡೆ ಹಾಂ, ಇದು ಮುಖ್ಯ ಐತಲ್ಲ, ಕನೆಕ್ಷನ್ ಬರ್ತಿದೆ. ಇದೆಲ್ಲ ಕರೆಂಟ್ಗೆ ಐತೆ.